ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, ಸ್ಪರ್ಶ ಹಾಸ್ಪಿಟಲ್, ಚಿಕ್ಕಮಗಳೂರು. ವೀಕ್ಷಕರೇ, ನಾವು ಇವತ್ತು ಮಾತಾಡಕ್ಕೆ ಹೋಗ್ತಿರೋ ವಿಷಯ ಸುಮಾರು ತಲತಲಾಂತರಗಳಿಂದ ಮನುಷ್ಯನಿಗೆ ಒಂದು ಮುಖ್ಯವಾದ ಒಂದು ಆಶೆ, ಅಭಿಲಾಷೆ ಅಂತ ಹೇಳೋದು ತಾನು ಹೆಚ್ಚು ಸಮಯ ಬದುಕುವುದು. ಸಾವು ಅನ್ನೋದು ಯಾರಿಗೂ ಅಂತ ಒಂದು ಟ್ಯಾಬು ಅಂತ ಆಗೋಗ್ಬಿಟ್ಟಿದೆ. ಪ್ರತಿಯೊಬ್ಬರಿಗೂ ಸಹಜವಾಗಿದ್ರು ಕೂಡ ಬದುಕುವಷ್ಟು ದಿನ ಚೆನ್ನಾಗಿ ಬದುಕಬೇಕು, ಹೆಚ್ಚಿರಬೇಕು ನನ್ನ ಆಯುಷ್ಯ, ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು ಎಲ್ಲರೂ ನೋಡ್ಬಿಟ್ಟು ಚೆನ್ನಾಗಿರ್ಬೇಕು, ಸುಖವಾಗಿರಬೇಕು ಅನ್ನೋ ಒಂದು ಆಸೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಇದೆ. ಇದಕ್ಕೆ ವಿಜ್ಞಾನಿಗಳು ಸುಮಾರು ವರ್ಷಗಳಿಂದ ಸಂಶೋಧನೆ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಯಾವ್ದಾದ್ರು ಒಂದು ಮೆಡಿಸಿನ್ಸ್ ಕಂಡುಬಿಟ್ರೆ, ಯಾವ್ದಾದ್ರು ಒಂದು ಮಿರಾಕಲಸ್ ಡ್ರಗ್ ಕಂಡುಬಿಟ್ರೆ ನಮ್ಮ ಆಯುಷ್ಯನ್ನು ಜಾಸ್ತಿ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ತುಂಬ ಒಂದು ರಿಸರ್ಚ್ ನಡೀತಾ ಇದೆ. ವೀಕ್ಷಕರೇ, ನಾನು ಇವತ್ತು ಇಲ್ಲೊಂದು ಸ್ಪೆಷಲ್ ಆಗಿ ಒಂದು ಟೆಕ್ನಿಕ್ ಬಗ್ಗೆ, ಒಂದು ಸೈಂಟಿಫಿಕ್ ಎವ್ಯಾಲ್ಯೂಯೇಷನ್ ಬಗ್ಗೆ ಮಾಡ್ತೀನಿ. ಸ್ವಲ್ಪ ತುಂಬ ವೈಜ್ಞಾನಿಕವಾಗಿರುವಂಥ ಕೆಲವು ಮಾಹಿತಿಗಳನ್ನು ನಿಮ್ಮ ಮುಂದೆ ಹಂಚ್ಕೊಳ್ಳಿಕ್ಕೆ ಬಂದಿದ್ದೀನಿ. ಅದರಲ್ಲಿ 2016ರಲ್ಲಿ ಒಂದು ನೊಬೆಲ್ ಪ್ರಶಸ್ತಿ ಸಿಕ್ತು. ಜಪಾನ್ನ ಒಬ್ಬ ವಿಜ್ಞಾನಿ ಯೋಶಿನೋರೋ ವಸುಮಿ ಅನ್ನೋ ವಿಜ್ಞಾನಿಗೆ 2016ರಲ್ಲಿ ನೊಬೆಲ್ ಬಹುಮಾನ ಕೊಟ್ಟು ಪುರಸ್ಕರಿಸಲಾಗಿತ್ತು. ಆ ಮನುಷ್ಯ ಕಂಡು ಹಿಡಿದಂಥ ಒಂದು ಟೆಕ್ನಿಕ್ಕಿಗೆ, ಮನುಷ್ಯ ಜಾಸ್ತಿ ಹೇಗೆ ಬದುಕಬೇಕು ಒಂದು ಟೆಕ್ನಿಕ್ಕಿಗೆ. ವಿಜ್ಞಾನಿಗಳು ಸುಮಾರು ವರ್ಷಗಳಿಂದ ಸುಮಾರು ಪ್ರಾಣಿಗಳ ಮೇಲೆ, ಪಕ್ಷಿಗಳ ಮೇಲೆ, ಇಲಿಗಳ ಮೇಲೆ ರಿಸರ್ಚ್ ಮಾಡ್ತಾನೆ ಬಂದರು, ಎಲ್ಲ ಮೆಡಿಸಿನ್ಸ್ ಕೊಡ್ತಾ ಬಂದರು. ಈ ಸಪೋಸ್ ಫಾರ್ ಎಕ್ಸಾಂಪಲ್ ಇಲಿ ಅನ್ನೋದು ಬದುಕೋದು ಕೇವಲ 34 ತಿಂಗಳು ಮಾತ್ರ. ಅದೆಷ್ಟೇ ಕಷ್ಟಪಡಲಿ, ಅದಕ್ಕೆ ಎಲ್ಲ ಥರ ಮೆಡಿಸಿನ್ಸ್ ಕೊಟ್ಟರು, ಎಲ್ಲ ಥರ ಆ್ಯಂಟಿ ಆಕ್ಸಿಡೆಂಟ್ಸ್ ಕೊಟ್ಟರು, ಎಲ್ಲ ಮಾಡಿದ್ರು ಕೂಡ ಯಾವುದೇ ಒಬ್ಬ ವಿಜ್ಞಾನಿ ಕೈಯಲ್ಲಿ ಆ 34 ತಿಂಗಳುಗಳು ಬದುಕುವಂಥ ಇಲಿಯ ಆಯಸ್ಸನ್ನು 35 ತಿಂಗಳಿಗೆ ಹೆಚ್ಚಿಸಲಿಕ್ಕೆ ಯಾರ ಕೈಯಲ್ಲೂ ಸಾಧ್ಯ ಆಗಲಿಲ್ಲ. ಆದರೆ ಈ ಒಂದು ಟೆಕ್ನಿಕ್ಕು ಈ ಮನುಷ್ಯ ಜಾಸ್ತಿ ಬದುಕ್ತಾನೆ. ಕೆಲವರು ನೋಡಿ, ಈಗ ಫಾರ್ ಎಕ್ಸಾಂಪಲ್ ಈಗ ತುಂಬ ಡಾಕ್ಯುಮೆಂಟೆಡ್ ಎವಿಡೆನ್ಸೇ ಇದೆ. ಈ ಹಿಮಾಲಯದಲ್ಲಿ ಇರುವಂಥ ಯೋಗಿಗಳು, ಮುನಿಗಳು ಎಲ್ಲ ಹೇಳ್ಬಿಟ್ಟು ಅವರು 100ರಿಂದ 150 ವರ್ಷ ತನಕ ಬದುಕ್ತಾರೆ. ತುಂಬ ಆಕ್ಸಿಜನ್ ಕಡಿಮೆ ಇರೋಷ್ಟರಲ್ಲಿ ಬದುಕ್ತಾರೆ. ದಿವಸಕ್ಕೆ 1 ಹೊತ್ತು ಮಾತ್ರ ಆಹಾರ ತಿಂತಾರೆ. ಆದರೂ ಕೂಡ ಇವರ ಆಯಸ್ಸು 100ರಿಂದ 150 ವರ್ಷ. ಡಾಕ್ಯುಮೆಂಟೆಡ್ ಎವಿಡೆನ್ಸ್ ಕೂಡ ಅವಶ್ಯಕತೆ ಇದೆ. ಅಂದರೆ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋ ವಿಷಯ, ನಮ್ಮ ಸೆಲ್ಗಳು ಅಥವಾ ಜೀವಕೋಶಗಳ ಆರೋಗ್ಯ ಒಳಗಡೆ ಹೋಗ್ಬಿಟ್ಟು ನಮ್ಮ ಜೀವಕೋಶದ ಒಳಗಡೆ ಹೋಗಿ ಕೆಲಸ ಮಾಡಲಿಕ್ಕೆ ಯಾವ ಒಂದು ಮೆಡಿಸಿನು ಸಾಧ್ಯ ಇಲ್ಲ. ಅದಕ್ಕೆ ಒಂದೇ ಒಂದು ಟೆಕ್ನಿಕ್ ಇರೋದು ಆಟೋಫೇಜಿ. ಈ ಆಟೋಫೇಜಿ ಅನ್ನೋ ಒಂದು ಟೆಕ್ನಿಕ್ಕಿಗೆ 2016ರಲ್ಲಿ ನೊಬೆಲ್ ಬಹುಮಾನ ಕೊಟ್ಟು ಸನ್ಮಾನಿಸಲಾಯಿತು. ಆಟೋಫೇಜಿ ಅಂದರೆ ಏನು ಅಂದರೆ, ಇಟ್ಸ್ ವೆರಿ ಸಿಂಪಲ್. ಆಟೋ ಅಂದರೆ ಸೆಲ್ಫ್, ತಾನು ಅಂತ ಹೇಳ್ಬಿಟ್ಟು, ಫೇಜಿ ಅಂದರೆ ತಿನ್ನೋದು, ತನ್ನನ್ನು ತಾನೇ ತಿನ್ನುವುದು ಅಂತ. ಇದು ಆಗ್ತಿರೋದು ಮನುಷ್ಯನಲ್ಲ, ಅವರ ಜೀವಕೋಶಗಳಲ್ಲಿ, ಸೆಲ್ಸ್ನಲ್ಲಿ, ಸೆಲ್ಯುಲಾರ್ ಈಟಿಂಗ್. ಮನುಷ್ಯ ಅಂದಮೇಲೆ ದಿವಸಕ್ಕೆ ಕೋಟ್ಯಾಂತರ ಜೀವಕೋಶಗಳು ಹುಟ್ಟುತ್ತಾ ಇರ್ತವೆ, ಕೋಟ್ಯಾಂತರ ಜೀವಕೋಶಗಳು ಜಾಸ್ತಿ ಸಾಯ್ತಾ ಇರ್ತವೆ. ಸೆಲ್ನ ಡಿವೈಡ್ ಆಗದೆ ಏಜಿಂಗ್ ಅಂತ ಹೇಳೋದು. ಸೆಲ್ಸ್ 1-2 ಮಲ್ಟಿಪ್ಲೈ ಆಗುತ್ತಲ್ಲ, ದಟ್ ಈಸ್ ನಥಿಂಗ್ ಬಟ್ ಏಜಿಂಗ್. ಈ ಏಜಿಂಗ್ ಅಂತ ಹೇಳಿದ್ರೆ ಈ ಸೆಲ್ಸ್ ಡಿವೈಡ್ ಆಗುವಂಥದ್ದು. ಈ ಸೆಲ್ಸ್ ಡಿವೈಡ್ ಆಗೋದನ್ನು ನಾವು ಸ್ಟಾಪ್ ಮಾಡಿಬಿಟ್ರೆ, ಅದಕ್ಕೇನಾದ್ರು ಕಂಡು ಹಿಡಿದ್ಬಿಟ್ರೆ, ನಾವು ಸೆಲ್ಸ್ ಡಿವೈಡ್ ಆಗಲ್ಲ, ನಮ್ಮ ಏಜ್ ಆಗೋಕ್ಕಾಗಲ್ಲ, ಏಜ್ ತಡೆ ಹಿಡಿತೀವಿ, ಏಜಿಂಗ್ ಆಗೋದು ಪ್ರೊಸೆಸ್ ಸ್ಟಾಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ರಿಸರ್ಚ್ ಮಾಡಿದಾಗ ಈ ಇಲಿಗಳ ಆಯಸ್ಸು 46 ತಿಂಗಳುಗಳ ಕಾಲ ಹೆಚ್ಚಾಯಿತು. ಜಸ್ಟ್ ಇಮ್ಯಾಜಿನ್, ಅರೌಂಡ್ 50-60% ಆಫ್ ದ ಏಜ್ ಇನ್ಕ್ರೀಸ್ಡ್, ಯಾವುದೇ ಮೆಡಿಸಿನ್ಸ್ ಇಲ್ಲದೆ. ಇದೇ ಒಂದು ಟೆಕ್ನಿಕ್ಕಿಗೆ ಆಟೋಫೇಜಿ ಅಂತ ಕರೆದ್ರು. ಈ ಆಟೋಫೇಜಿ ಅಂತ ಹೇಳಿದ್ರೆ, ನಮ್ಮ ದೇಹದಲ್ಲಿ ಯಾವಾಗ ನಾವು ಕ್ಯಾಲರೀಸ್ ಅಥವಾ ಆಹಾರವನ್ನು ರಿಸ್ಟ್ರಿಕ್ಟ್ ಮಾಡ್ತೀವಲ್ಲ, ಆ ಟೈಮ್ನಲ್ಲಿ ಡೆವಲಪ್ ಆಗದೆ ಈ ಆಟೋಫೇಜಿ. ಈ ಆಟೋಫೇಜಿ ಡೆವಲಪ್ ಆಗಬೇಕು ಅಂದರೆ 2 ಸ್ವಿಚ್ಗಳಿದ್ದಾವೆ. ಒಂದು mTOR ಸ್ವಿಚ್ ಅಂತ, ಒಂದು AMPK ಸ್ವಿಚ್. ಒಂದು mTOR ಪಾತ್ವೇ, ಇನ್ನೊಂದು AMPK ಪಾತ್ವೇ. ನಾನು ಮುಂಚೆನೇ ಹೇಳ್ದಂಗೆ ಈ ಒಂದು ಟಾಪಿಕ್ ಸ್ವಲ್ಪ ಸೈಂಟಿಫಿಕ್ ಆಗಿರುತ್ತೆ, ಸ್ವಲ್ಪ ಗಮನ ಇಟ್ಟು ಕೇಳಿ. ನಿಮಗೆ ಇದಕ್ಕೆ ಸಾಕಷ್ಟು ಬೇಕಾಗಿರುವಂಥ ಲಿಟ್ರೇಚರ್ ನಿಮಗೆ ಗೂಗಲ್ನಲ್ಲಿ ಸಾವಿರಾರು ಸಿಗುತ್ತೆ. ಆದರೆ ಇದು ನನ್ನ ತುಂಬ ಇಂಟ್ರೆಸ್ಟಿಂಗ್ ಟಾಪಿಕ್ ಆ್ಯಂಡ್ ಇದು ನನ್ನ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ನೊಬೆಲ್ ಪ್ರೈಸ್ ಕೂಡ. ಹಾಗಾಗಿ ನೋಡಿ, mTOR ಪಾತ್ವೇ ಆ್ಯಂಡ್ AMPK ಪಾತ್ವೇ. ಈ mTOR ಅಂತ ಹೇಳಿದ್ರೆ, ನೀವು ಜಸ್ಟ್ ಇಮ್ಯಾಜಿನ್, ನಿಮ್ಗೊಂದು ರಿಯಲ್ ಎಸ್ಟೇಟ್ ಡೆವಲಪರ್ ಥರ. ಈಗ ಕರೆನ್ಸಿ ಅಂತ ಹೇಳಿದ್ರೆ ದುಡ್ಡು ಜಾಸ್ತಿ ಇದ್ದರೆ ಈ ರಿಯಲ್ ಎಸ್ಟೇಟ್ ಡೆವಲಪರ್ ಏನು ಮಾಡ್ತಾನೆ ಅಂದರೆ, ಬೇರೆ ಸೈಟ್ಗಳು ತೊಗೊಳ್ತಾನೆ, ಬೇರೆ ಬಿಲ್ಡಿಂಗ್ಗಳು ಕೊಡ್ತಾನೆ, ಬೇರೆ ಇದು ಮಾಡ್ತಾನೆ, ಹೊಸ ಅದನ್ನು ಉತ್ಪಾದನೆ ಮಾಡ್ತಾನೆ, ಡೆವಲಪ್ ಮಾಡ್ತಾ ಹೋಗ್ತಾನೆ. ಅದೇ ಈ AMPK ಅಂತ ಹೇಳಿದ್ರೆ ಒಬ್ಬ ಗುಜರಿ ಒಂಥರ, ಅವ್ನ ಮನೆಯಲ್ಲಿರೋ ತಾಜಾ ವಸ್ತುಗಳು ತೊಗೊಂಡ್ಬಿಟ್ಟು ಎಲ್ಲ ಹಾಕ್ಬಿಟ್ಟು ರೀಸೈಕಲ್ ಮಾಡಿಬಿಟ್ಟು ಹೊಸದು ಬೇರೆ ಏನೋ ಉತ್ಪಾದನೆ ಮಾಡ್ತಾನೆ. ಗಾಟ್ ದ ಪಾಯಿಂಟ್? ಒಂದು ಗುಜರಿ ಅವನಿಗೂ ಒಂದು ರಿಯಲ್ ಎಸ್ಟೇಟ್ ಡೆವಲಪರಿಗೂ ಇರೋ ಒಂದು ಡಿಫ್ರೆನ್ಸೇ ಈ mTOR ಪಾತ್ವೇ ಮತ್ತು AMPK ಪಾತ್ವೇ. ನಾವು ದೇಹಕ್ಕೆ ನಾವು ಪದೇ ಪದೇ ಶುಗರ್ನ ಅಂಶ ಅಥವಾ ಕ್ಯಾಲೋರೀಸ್ನ ಕೊಡ್ತಾ ಹೋದಾಗ ಈ mTOR ಪಾತ್ವೇ ಆಕ್ಟಿವೇಟ್ ಆಗುತ್ತೆ, ಹೊಸ ಸೆಲ್ಸ್ಗಳು ಮಲ್ಟಿಪ್ಲೈ ಆಗ್ತವೆ, ಏಜಿಂಗ್ ಆಗುತ್ತೆ. ಈ ಏಜಿಂಗೇ ಒಂದು ಕಾರಣ. ಒಂದು ಏಜ್ ಆದ ನಂತರ ಒಂದು ವಯಸ್ಸು ತನಕ ಈ ಸೆಲ್ ಡಿವಿಷನ್ ಆಗಬಾರ್ದು. ಸೆಲ್ ಡಿವಿಷನ್ ಸ್ಟಾಪ್ ಆಗಬೇಕು. ಡಿವಿಷನ್ಸ್ ಆಗ್ತಾನೇ ಇದ್ದರೆ ಮುಂದೆ ಒಂದಿನ ಕ್ಯಾನ್ಸರ್ನಂಥ ಮಾರಕ ರೋಗಗಳು ಬರ್ತವೆ.
ಕ್ಯಾನ್ಸರ್ ಒಂದೇ ಅಲ್ಲ, ಡಯಾಬಿಟಿಸ್ ಇರ್ಬೋದು, ಹೈಪರ್ ಟೆನ್ಷನ್ ಇರ್ಬೋದು, ಬೇರೆ ಬೇರೆ ಥರ ಬಾಡಿನಲ್ಲಿ ಆಗ್ತಾ ಇರುವಂಥ ಆಟೋ ಇಮ್ಯೂನ್ ಡಿಸೀಸ್ ಇರ್ಬೋದು, ಎಲ್ಲ ಕೂಡ ಡೆವಲಪ್ ಆಗೋದೇ ಈ ಥರ ಒಂದು ಮಲ್ಟಿಪ್ಲಿಕೇಶನ್ ಆಗ್ತಾ ಇರೋದ್ರಿಂದ. ಅದೇ ನಾವು ಇರೋ ಒಂದು ಸೆಲ್ಸ್ಗಳನ್ನೇ ಯಾವ್ಯಾವ ಸೆಲ್ಸ್ಗಳು ಕೋಟ್ಯಾಂತರ ಜೀವಕೋಶಗಳು ಸೆಲ್ಸ್ ನಾಶ ಆಗ್ತಾ ಇರುತ್ತೋ ಆ ಸೆಲ್ಸ್ನಲ್ಲಿರುವಂಥ ಮೈಟೋಕಾಂಡ್ರಿಯಾ, ನ್ಯೂಕ್ಲಿಯಸ್ಸು, ರೈಬೋಸೋಮ್ಸು, ಲೈಬೋಸೋಮ್ಸು ಇದನ್ನೆಲ್ಲ ತೊಗೊಂಡು ಹೊಸ ಒಂದು ಸೆಲ್ನ ಉತ್ಪಾದನೆ ಮಾಡಿದ್ರೆ, ಈ ಗುಜ್ರಿ ಅವ್ರಿಗೆ ಏನು ಮಾಡ್ತಾರೆ ಆ ಥರ ರೀಸೈಕಲ್ ಮಾಡ್ದಂಗೆ ಅದು ಆಕ್ಟಿವೇಟ್ ಆಗಬೇಕು ಅಂದರೆ ಈ AMPK ಪಾತ್ವೆ ಇದೊಂದು ಸ್ವಿಚ್ಚು. ಈ ಸ್ವಿಚ್ಚು, ಈ 2 ಸ್ವಿಚ್ಗಳನ್ನ ಆಕ್ಟಿವೇಟ್ ಮಾಡಲಿಕ್ಕೆ ಜಸ್ಟ್ ಕ್ಯಾಲೋರಿ ರಿಸ್ಟ್ರಿಕ್ಟೆಡ್ ಫೀಡಿಂಗ್ ಅಥವಾ ಟೈಮ್ ರಿಸ್ಟ್ರಿಕ್ಟೆಡ್ ಫೀಡಿಂಗ್. ನಾವು ತಲತಲಾಂತರದಿಂದ ಈ ಒಪ್ಪತ್ತು ಮಾಡ್ಕೊಳ್ಳೋವಂಥದ್ದು, ಈ ಉಪವಾಸ ಮಾಡುವಂಥದ್ದು, ಏಕಾದಶಿ ಮಾಡುವಂಥದ್ದು, ವೃತ್ತಿಗಳು ಮಾಡುವಂಥದ್ದು ಮಾಡ್ಕೊಂಡು ಬಂದಿದ್ದೀವಿ. ಆದರೆ ಇತ್ತೀಚೆಗೆ ಹೊಸ ಹೊಸ ವಿಜ್ಞಾನಿಗಳು ಇದನ್ನು ಸಂಶೋಧನೆಯಾಗಿ ತಗೊಂಡು ನೋಬೆಲ್ ಪ್ರೈಸ್ ಗೆಲ್ತಾ ಇದ್ದಾರೆ. ಜಸ್ಟ್ ಇಮ್ಯಾಜಿನ್, ಏನಂತ ಹೇಳಿದ್ರೆ ಈ ನಾವು ನಮ್ಮ ದೇಹವನ್ನು ಯಾವಾಗ 16 ಗಂಟೆಗಳ ಕಾಲ ಏನೂ ಸೇವಿಸದಲ್ಲೇ ಇದ್ದ ಸ್ಥಿತಿಯಲ್ಲಿ ಇದ್ದಾಗ ಆಕ್ಟಿವೇಟ್ ಆಗುವಂಥದ್ದೇ ಈ ಒಂದು AMPK ಪಾತ್ವೆ. ಇದು ನಾರ್ಮಲಿ 12 ಗಂಟೆಗಳ ಕಾಲ ನಾವು ರಿಸ್ಟ್ರಿಕ್ಟ್ ಮಾಡಿದಾಗ ಸ್ಟಾರ್ಟ್ ಆಗುತ್ತೆ, 16 ಗಂಟೆಗಳ ಥರ ಅದು ಪೀಕಿಗೆ ಹೋಗುತ್ತೆ, ಆಮೇಲೆ ಅದು ಸ್ಟಾಪ್ ಆಗಿ ಹೋಗುತ್ತೆ. ನೋಡಿ, ಈ ಹಿಮಾಲಯದಲ್ಲಿ ಯೋಗಿಗಳು ಅಂತ ಹೇಳಿದ್ವಲ್ಲ, ಅವರೆಲ್ಲ ಒಂದೇ ಹೊತ್ತು ತಿಂತಾರೆ, ಏಕಭೋಜ್ಯಂ ಅಥವಾ ಒಂದೇ ಹೊತ್ತು ಒಪ್ಪತ್ತು ಮಾಡುವಂಥವ್ರು. ಒಂದು ಹೊತ್ತು ತಿನ್ನೋನು ಯೋಗಿ ಅಂತ ಹೇಳ್ತಾರಲ್ಲ, ಹಂಗೆ 2 ಹೊತ್ತು ತಿನ್ನೋನು ಭೋಗಿ, 3 ಹೊತ್ತು ತಿನ್ನೋನು ರೋಗಿ, 4 ಹೊತ್ತು ತಿಂದಾನೆ ಅಂದರೆ ಅವನಿಗೆ ಹೊತ್ಕೊಂಡು ಹೋಗಿ ಅಂತ. ಸೊ ಅದೇ ರೀತಿ ಅದೇ ಟೆಕ್ನಿಕ್ ಇಲ್ಲಿ ಫಾಲೋ ಆಗಿ ಕಂಡಿಡಿದು ನೋಬೆಲ್ ಪ್ರೈಸ್ ಸಿಕ್ತು. ಏನು ಅಂತ ಹೇಳಿದ್ರೆ ಇಲ್ಲಿ ಟೈಮ್ ರಿಸ್ಟ್ರಿಕ್ಟೆಡ್ ಫೀಡಿಂಗಿಗೆ ಮಹತ್ವವನ್ನು ಕೊಟ್ಟರು. ಅಂತ ಹೇಳಿದ್ರೆ 12 ಗಂಟೆ ಯಾವಾಗ ನಮ್ಮ ದೇಹಕ್ಕೆ ಏನೂ ಸಿಗಲ್ವೋ ನೀರನ್ನು ಬಿಟ್ಟು, ಅದಾದ ನಂತರ ಈ AMPK ಸ್ವಿಚ್ ಆನ್ ಆಗುತ್ತೆ. ಈ ಸ್ವಿಚ್ ಆನ್ ಆದ ತಕ್ಷಣ ನಮ್ಮ ಸೆಲ್ಸಲ್ಲಿ ಏನೇನು ತ್ಯಾಜ್ಯ ವಸ್ತುಗಳಿತ್ತೋ ಎಲ್ಲದೂ ಒಂದು ಕಡೆ ಕಲೆಕ್ಟ್ ಆಗುತ್ತೆ, ಲೈಸೋಸೋಮ್ಸ್ ಆಕ್ಟಿವೇಟ್ ಆಗುತ್ತೆ. ಆ ಸೆಲ್ಸ್ಗಳನ್ನ ಎಲ್ಲ ತಿಂದ್ಬಿಟ್ಟು ಅದನ್ನು ಕರೆಕ್ಟಾಗಿ ಸಂಸ್ಕರಿಸಿಬಿಟ್ಟು ಹೊಸ ಸೆಲ್ಸು, ಹೊಸ ನ್ಯೂಕ್ಲಿಯಸ್ಸು, ಹೊಸ ಉತ್ಪಾದನೆ ಆಗುತ್ತೆ. ನಮ್ಮ ದೇಹದಲ್ಲಿರುವಂಥ ತ್ಯಾಜ್ಯ ವಸ್ತುಗಳೆಲ್ಲ ಕ್ಲೀನ್ ಆಗುತ್ತೆ. ನಮ್ಮ ಕೇವಲ ವೆಯ್ಟ್ ಲಾಸ್ ಒಂದೇ ಅಲ್ಲ, ನಮ್ಮ ದೇಹದ ಒಂದು ಏಜಿಂಗ್ನ ಜಾಸ್ತಿ ಮಾಡೋಕ್ಕೆ, ನಮ್ಮ ನರಗಳ ಮಂಡಲವನ್ನು ಸರಿಯಾಗಿಡಲಿಕ್ಕೆ, ನಮ್ಮ ಹಾರ್ಟ್ನಲ್ಲಿರುವಂಥ ಈ ಕೊಲೆಸ್ಟ್ರಾಲು, ಬೇರೆ ಬೇರೆ ಏನೇನು ವಿಷ ಪದಾರ್ಥಗಳು ಎಲ್ಲ ಕ್ಲೀನ್ ಮಾಡಲಿಕ್ಕೆ, ಲಿವರ್ನ ಡಿಟಾಕ್ಸಿಫೈ ಮಾಡಲಿಕ್ಕೆ, ಮತ್ತು ನಮ್ಮ ಚರ್ಮದ ಕಾಯಿಲೆಗಳಿಗೆ, ಮತ್ತು ಸುಮಾರು ಈ PCOD ಇರ್ಬೋದು, ಬಂಜತನ ಇರ್ಬೋದು, ನರಗಳ ಪ್ರಾಬ್ಲಮ್ ಇರ್ಬೋದು, ನನ್ನ ಸುಮಾರು ಪೇಷಂಟ್ಗಳಲ್ಲಿ ಎಸ್ಪೆಷಲಿ ಫ್ಯಾಟಿ ಲಿವರ್ ಇರ್ಬೋದು, PCOD ಇರ್ಬೋದು, ಥೈರಾಯ್ಡ್ ಇರ್ಬೋದು, ಅಥವಾ ಡಯಾಬಿಟಿಸ್ ಇರ್ಬೋದು, ಇಂಥ ರೋಗಗಳಿಗೆ ರಾಮ ಬಾಣ ಥರ ಕೆಲಸ ಮಾಡಿರುವಂಥದ್ದೇ ಈ ಒಂದು ಸಂಶೋಧನೆಯಿಂದ ಆಧಾರಿತವಾದ AMPK ಸ್ವಿಚ್ ಆಕ್ಟಿವೇಶನ್. ಇದಕ್ಕೆ ಒಂದು ಬೆಸ್ಟ್ ಟೆಕ್ನಿಕ್ ಅಂತ ಹೇಳಿದ್ರೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್. ಸಾಧಾರಣವಾಗಿ ನೋಡಿ, ನಾವು ಬೆಳಗ್ಗೆ ತಿಂಡಿ ತಿಂತೀವಿ, ಒಂದು ಎದ್ದ ತಕ್ಷಣ ಒಂದು ಕಾಫಿ ಕುಡಿತೀವಿ, ಒಂದು 9 ಗಂಟೆಗೆ ಒಂದು ತಿಂಡಿ ತಿಂತೀವಿ, ಮಧ್ಯದಲ್ಲಿ ಒಂದೇನೋ ಟೈಮ್ ಸಿಕ್ಕಿದ್ರೆ ಒಂದು ಸ್ನ್ಯಾಕು, ಒಂದು ಕಾಫಿನೋ, ಒಂದು ಬಿಸ್ಕೆಟ್ ತಿಂತೀವಿ, ಮಧ್ಯಾಹ್ನ 1-1:30 ಊಟ, ಮತ್ತು ಸಂಜೆ 4 ಗಂಟೆಗೆ ಮತ್ತೆ ಕಾಫಿ ಮತ್ತು ಬಿಸ್ಕೆಟ್ಟು, ಮತ್ತು ರಾತ್ರಿ ಒಂದು 8-9-10 ಗಂಟೆಗೆ ಊಟ. ಸೊ ನಾವು ಗ್ಯಾಪ್ ಕೊಡೋದು ಬರೀ 5 ರಿಂದ 6 ಗಂಟೆ ಮಾತ್ರ ನಿದ್ದೆ ಮಾಡೋ ಟೈಮ್ನಲ್ಲಿ. ಆ ಟೈಮ್ನಲ್ಲಿ ಅದು 75 to 80% ಜನ ಆ್ಯಕ್ಚುಲಿ ಇದೇ ಸಿಸ್ಟಮ್ನ ಫಾಲೋ ಮಾಡ್ತಿದ್ದಾರೆ ಇಂಡಿಯಾದಲ್ಲಿ. ಇದೇ ಕಾರಣದಿಂದ ನಮ್ಮ ದೇಶ ಡಯಾಬಿಟಿಸ್ನ ರಾಜಧಾನಿ, ಹಾರ್ಟ್ ಡಿಸೀಸ್ನ ರಾಜಧಾನಿ, ಕ್ಯಾನ್ಸರ್ನ ರಾಜಧಾನಿ, ಎಲ್ಲದಕ್ಕೂ ರಾಜಧಾನಿ ಆಗಿ ಹೋಗ್ತಾ ಇದೆ. ಇದರಲ್ಲಿ ನಾವು ಕ್ಯಾಲರೀಸ್ನ, ಅತಿ ಹೆಚ್ಚು ಕ್ಯಾಲರೀಸ್ನ ಕೊಡ್ತಾ ಇರೋದು, ಪದೇ ಕೊಡ್ತಾ ಇರೋದು ಇನ್ಸುಲಿನ್ನ ಸರ್ಜ್ ಮಾಡುವಂಥದ್ದು. ನಮ್ಮ ಇನ್ಸುಲಿನ್ ರೈಸ್ ಆಗುತ್ತೆ, ಫಾಲ್ ಆಗುತ್ತೆ, ರೈಸ್ ಆಗುತ್ತೆ, ಪದೇ ಇನ್ಸುಲಿನ್ ರೈಸ್ ಫಾಲ್ ಆದರೆ ನಮ್ಮದು mTOR ಪಾತ್ವೆ ಯಾವಾಗಲೂ ಆನ್ ಆಗಿರುತ್ತೆ. mTOR ಪಾತ್ವೆ ಯಾವಾಗಲೂ ಆನ್ ಆಗಿದ್ದರೆ ಈ ಥರ ಒಂದು ಸೆಲ್ ಡಿವಿಷನ್ ಆಗುತ್ತೆ, ಏಜಿಂಗ್ ಆಗುತ್ತೆ, ಅತಿ ಬೇಗ ಮನುಷ್ಯ ಸಾಯ್ತಾನೆ ಅಂತ ಹೇಳ್ಬಿಟ್ಟು. ಈ ಒಂದು ಪಾತ್ವೆಗಳನ್ನ ಕಂಟ್ರೋಲ್ ಮಾಡಲಿಕ್ಕೆ ಇನ್ನೂ ಸುಮಾರು ಫ್ಯಾಕ್ಟರ್ಸ್ ಇದೆ. ಅದರಲ್ಲಿ ಒಂದು ಆಕ್ಸಿಜನ್. ತುಂಬ ಹೆಚ್ಚು ಆಕ್ಸಿಜನ್ ಸಿಕ್ಕಿದಾಗ ಹೆಚ್ಚು ಬೆಂಕಿ ಉರಿಯುತ್ತೆ, ಹೆಚ್ಚು ಇದಾಗುತ್ತೆ. ಹಾಗಾಗಿ ಯಾರು ತುಂಬ ದೀರ್ಘವಾಗಿ ಡೀಪಾಗಿ ಬ್ರೀತ್ ಮಾಡ್ತಾರೋ ಅವ್ರ ಆಯಸ್ಸು ಜಾಸ್ತಿ. ಯಾರು ಫಾಸ್ಟಾಗಿ ಬ್ರೀತ್ ಮಾಡ್ತಾರೋ, ಲೈಕ್ ನಾಯಿಗಳು ಎಲ್ಲ 14 ವರ್ಷ, ಇಲಿಗಳು 3 ವರ್ಷ. ಅದೇ ರೀತಿ ನೀವು ನೋಡಿ, ಆಮೆ ನೋಡಿ ತುಂಬ ಸ್ಲೋ ಆಗಿ ಬ್ರೀತ್ ಮಾಡುತ್ತೆ, 120-150 ವರ್ಷ. ಈ ಯೋಗಿಗಳು ಎಲ್ಲ, ಮುನಿಗಳೆಲ್ಲ ತನ್ನ ಬ್ರೀತ್ ಕಂಟ್ರೋಲ್ ಮಾಡಿರ್ತಾರೆ, ನಿಧಾನವಾಗಿ ಬ್ರೀತ್ ಮಾಡ್ತಾರೆ, ಆಕ್ಸಿಜನ್ ಡಿಪ್ರೈವ್ಡ್ ಸ್ಟೇಟಲ್ಲಿ ಇರ್ತಾರೆ, ಅವ್ರ ಏಜು 150 ವರ್ಷ. ಸೊ ಹಾಗಾಗಿ ಈ ಆಕ್ಸಿಜನ್ ಮತ್ತು ಈ ಒಂದು mTOR ಪಾತ್ವೆ, AMPK ಪಾತ್ವೆ, ಇದನ್ನು ಮೇಂಟೈನ್ ಮಾಡುವಂಥ, ಬ್ಯಾಲೆನ್ಸ್ ಮಾಡುವಂಥ ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡೋದ್ರಿಂದ ಸುಮಾರು ಜನಕ್ಕೆ ಸುಮಾರು ಥರ ಒಂದು ಲಾಭಗಳು ಸಿಗುತ್ತೆ. ನೀವು ಒಂದು ಸಿಂಪಲ್ ಟೆಕ್ನಿಕ್ ಅಂತ ಹೇಳಿದ್ರೆ ಸ್ಟಾರ್ಟಿಂಗಲ್ಲಿ ಕಷ್ಟ ಆಗ್ಬೋದು ನಿಮಗೆ 16 ಅವರ್ಸ್ ಮಾಡುವಂಥದ್ದು. ಏನು ಮಾಡಿ ಅಂದರೆ ಸ್ಟಾರ್ಟ್ ವಿತ್ 12 ಅವರ್ಸ್. ಸಂಜೆ 7 ಗಂಟೆಗೆ ತಿಂದರೆ ನಾಳೆ ಬೆಳಿಗ್ಗೆ 7 ಗಂಟೆ ತನಕ ಏನೂ ಇಲ್ಲ, ಆ ಥರ ಮಾಡಿ. ನೆಕ್ಸ್ಟ್ ದಿನ ಸಂಜೆ 7 ಗಂಟೆ ತಿಂದರೆ ನೆಕ್ಸ್ಟ್ ದಿನ 9 ಗಂಟೆ ತನಕ ಏನೂ ಇಲ್ಲ, 9 ಗಂಟೆಗೆ ತಿಂಡಿ. ನೀರು ಕುಡಿಬೋದು, ಆದರೆ ಯಾವುದೇ ರೀತಿಯ ಗ್ಲೂಕೋಸ್ ಆಗಲಿ ಅಥವಾ ಪ್ರೋಟೀನ್ ಅಂಶ ಆಗಲಿ ಸಿಗಬಾರ್ದು. ಈ ಗ್ಲೂಕೋಸ್ ಮತ್ತು ಪ್ರೋಟೀನ್ ಸಿಕ್ಕಿದಾಗಲೇ ನಮ್ಮ mTOR ಆಕ್ಟಿವೇಟ್ ಆಗೋದು. AMPK ಆಕ್ಟಿವೇಟ್, ನೀರು ಕುಡಿದ್ರೆ ಯಾವುದೇ ರೀತಿಯ mTOR ಮತ್ತು AMPK ಸ್ವಿಚ್ಗಳಿಗೆ ಯಾವುದೇ ರೀತಿಯ ವ್ಯತ್ಯಾಸ ಬರೋದಿಲ್ಲ. ಅದೇ ನೀವು ಎಲ್ಲಿ ಗ್ಲೈಕೋಪ್ರೋಟೀನ್ಸ್, ಗ್ಲೂಕೋಸ್ ಆ್ಯಂಡ್ ಪ್ರೋಟೀನ್ ಅಂಶ ತಿಂತಿರೋ ಆವಾಗ ಈ mTOR ಆಕ್ಟಿವೇಟ್ ಆಗುತ್ತೆ, AMPK ಆಫ್ ಆಗುತ್ತೆ. ಅದೇ ನೀವು ಈಗ 12 ಅವರ್ಸ್ ಆಯಿತು ಅಂದ್ಕೊಳ್ಳಿ, ಈಗ ಬೆಳಗ್ಗೆ 7 ರಿಂದ 7 ಗಂಟೆ ಆಯಿತು, 7 to 9 ತನಕ ಪ್ರಾಕ್ಟೀಸ್ ಮಾಡಿದ್ರೆ ಸ್ವಲ್ಪ ದಿನ,
ಅದಾದ ನಂತರ ಒಂದು 10 ಗಂಟೆಗೂ 11 ಗಂಟೆಗೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನಿಮಗೆ ಸಾಧಾರಣವಾಗಿ 9 ಗಂಟೆಗೆ ಹೊಟ್ಟೆ ಹಸಿಯಕ್ಕೆ ಶುರು ಆಗಿಬಿಡುತ್ತೆ. ಆ ಹೊಟ್ಟೆ ಹಸಿಯಕ್ಕೆ ಶುರು ಆದ ತಕ್ಷಣ ನೀವು 2 ಗ್ಲಾಸ್ ನೀರನ್ನು ಕುಡೀರಿ. ಸಾಧ್ಯವಾದಷ್ಟು ಕಂಟ್ರೋಲ್ ಮಾಡಿ. ಸ್ಟಾರ್ಟಿಂಗಲ್ಲಿ ಕಷ್ಟ ಆಗ್ಬೋದು ನಿಮಗೆ, ಆ್ಯಕ್ಚುಲಿ ಒಂದು ವಾರ ಕಷ್ಟ ಆಗ್ಬೋದು. ಅದಾದ ನಂತರ ನಿಮಗೆ ಅದು ಹೋಗ್ಬಿಡುತ್ತೆ. ಆವಾಗ ಹೋಗ್ತಾ ಹೋಗ್ತಾ ನೀವು ಸಂಜೆ 7 ಗಂಟೆಗೆ ಊಟ, ಬೆಳಗ್ಗೆ 11 ಗಂಟೆಗೆ ತಿಂಡಿ, ಮಧ್ಯದಲ್ಲಿ ನೀರು ಮಾತ್ರ. ಕೇವಲ 1 ತಿಂಗಳಲ್ಲಿ ನಿಮ್ಮ ಕಣ್ಣು ಕ್ಲೀನ್ ಆಗುತ್ತೆ, ನಿಮ್ಮ ಚರ್ಮ ಕ್ಲೀನ್ ಆಗುತ್ತೆ, ನಿಮ್ಮ ಲಿವರ್ ಕ್ಲೀನ್ ಆಗುತ್ತೆ, ನಿಮ್ಮ ಶುಗರ್ನಲ್ಲಿ ಒಂದು ಒಳ್ಳೆ ಕಂಟ್ರೋಲ್ ಬರೋಕ್ಕೆ ಶುರು ಆಗುತ್ತೆ, ನಿಮ್ಮ BP ರೆಗ್ಯುಲೇಟ್ ಆಗುತ್ತೆ, ನಿಮ್ಮ ಬಾಡಿನಲ್ಲಿ ಒಂದು ವಿಚಿತ್ರವಾದ ಎನರ್ಜಿ ಡೆವಲಪ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ನೀವು ನಿಮ್ಮನ್ನು ಜಾಸ್ತಿ ಯಂಗಾಗಿ ಫೀಲ್ ಟ್ರೈ ಮಾಡ್ತೀರಾ. ನಾನು ಇತ್ತೀಚೆಗೆ ಒಂದು 3-4 ಡೇಸಿಂದ ಇದನ್ನು ಟ್ರೈ ಮಾಡ್ತಾ ಇದ್ದೀನಿ. 3-4 ದಿನದಲ್ಲೇ ಐ ಆಮ್ ಗೆಟಿಂಗ್ ಗುಡ್ ರಿಸಲ್ಟ್ಸ್. ನೀವು ಇದನ್ನು ಟ್ರೈ ಮಾಡಿ ಸುಮಾರು ಕಾಯಿಲೆಗಳನ್ನ ಅವಾಯ್ಡ್ ಮಾಡ್ಬೋದು. ಕಾಯಿಲೆ ಬಂದಾದ ಮೇಲೆ ನಾವು ಯಾವ್ಯಾವುದೋ ಕಾಸ್ಟ್ಲಿ ಮೆಡಿಸಿನ್ಸ್ ತೊಗೊಂಡ್ಬಿಟ್ಟು ಮುಂದೆ ಒಂದಿನ ಪ್ರಾಬ್ಲಮ್ ಅನುಭವಿಸೋಕ್ಕಿಂತ ನೀವು ಇವಾಗಲಿಂದನೇ ಈ ಟೆಕ್ನಿಕ್ ಫಾಲೋ ಮಾಡ್ತಾ ಬಂದರೆ ನಿಮ್ಮ ಆಯುಷ್ಯ ಜಾಸ್ತಿ ಆಗೋದ್ರಲ್ಲಿ ಯಾವ ಸಂಶಯನೇ ಇಲ್ಲ. ಯಾಕಂದರೆ ಇದಕ್ಕೋಸ್ಕರನೇ ನೋಬೆಲ್ ಪ್ರಶಸ್ತಿ ಕೊಟ್ಟು ಸನ್ಮಾನ ಮಾಡಿದ್ದಾರೆ. ಯಾವ ಮೆಡಿಸಿನ್ಸಲ್ಲೂ ಸಾಧ್ಯವಾಗದೇ ಇರುವಂಥ ಒಂದು ಅದ್ಭುತವಾದ ಒಂದು ಫಲಗಳನ್ನು ನೀವೊಂದು ಸಿಂಪಲ್ ಟೆಕ್ನಿಕ್ಕಿಂದ ಮಾಡ್ಬೋದು. ಸಾಧ್ಯವಾದರೆ ಇದನ್ನು ಟ್ರೈ ಮಾಡಿ, ಆರೋಗ್ಯವಾಗಿರಿ, ಖುಷಿಯಾಗಿರಿ. ಸೈನ್ಸ್ ಬ್ಯಾಕ್ಡ್ ವೈಜ್ಞಾನಿಕ ಒಂದು ಬೇಸ್ ಇದ್ದರೆ ಮಾತ್ರ ನೀವು ಮಾಡೋದಕ್ಕೊಂದು ಪುಷ್ಟಿ ಸಿಗುತ್ತೆ. ಟ್ರೈ ಮಾಡಿ. ಈ ಸಬ್ಜೆಕ್ಟ್ ಇಷ್ಟ ಆಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ಈ ಚಾನಲ್ ಲೈಕ್ ಮಾಡಿ, ಬೇರೆಯವರು ಕೂಡ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.